ಇವತ್ತಿನ ವ್ಲಾಗ್ ಏನಂತ ನನಗೆ ಹೇಳಬೇಕು. ಇವತ್ತಿನ ವ್ಲಾಗ್ ಏನಂತ ನನಗೆ ಹೇಳಬೇಕು. ಯಾಕಂದ್ರೆ ಬೆಳಿಗ್ಗೆ ಎತ್ಕೊಂಡಾಗ್ಲೇ ಮನೀಷಾ ಮೇಡಮ್ ಅವರಿಂದ ಫೋನ್ ಬಂತು, ಬನ್ನಿ ಯುಪಿಯಲ್ಲಿ ಮೀಟ್ ಆಗುವ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈಗ ಎತ್ಕೊಂಡು ಆಲ್ರೆಡಿ ಈಗ 12:30 ಆಯಿತು. ಸೊ 12:30 ನನಗೆ ಉಡುಪಿ ಹೋಗ್ಬೇಕು. ಉಡುಪಿ ಆಲ್ರೆಡಿ ಇದ್ದಾರೆ ಉಡುಪಿಯಲ್ಲಿ ಮನುಷ್ಯ ಮತ್ತೆ ನಿರೀಕ್ಷೆಯಿಂದ ಬರ್ತಾ ಇದ್ದಾರೆ. ಸೊ ಆಮೇಲೆ ಉಡುಪಿಗೆ ಜಾಯಿನ್ ಆಗಬೇಕು. ಸೊ ಅಲ್ಲಿಂದ ನೆಕ್ಸ್ಟ್ ಉಡುಪಿ ರೀಚ್ ಆದ ತಕ್ಷಣ ನಿರೀಕ್ಷೆ ನನಗೋಸ್ಕರ ಕಾಯ್ತಾ ಇದ್ದು. ನಾವಿಬ್ರು ಸೇರ್ಕೊಂಡು ಅವರನ್ನು ನೋಡ್ಕೊಂಡು ಹೋದ್ವಿ. ಅವರು ಆಲ್ರೆಡಿ ಒಂದು ರೌಂಡ್ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ 4 ಜನ ಒಟ್ಟಿಗೆ ಸೇರಿದ್ವಿ. ಮನೀಷಾ ಅವರ ಕಡೆಯಿಂದ ಒಂದು ಟ್ರೀಟ್ ನಮಗೆ ಪೆಂಡಿಂಗ್ ಇತ್ತು. ಹಾಗಾಗಿ ನಾವು ಫಸ್ಟ್ ಬಂದದ್ದು ಲಂಚ್ಗೆ. ಸೊ ಲಂಚ್ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಏನಂತ ಪ್ಲ್ಯಾನ್ ಮಾಡು ಅಂತ ಹೇಳಿ ಫಸ್ಟ್ ಊಟಕ್ಕೆ ಬಂದ್ವಿ. ಇವ್ರಿಗೇನೋ ಎಕ್ಸಾಮ್ ಹಾಲಿಗೆ ಬಂದು ಕೂರಿಸಿದಾಗೆ ಏನೋ ಓದ್ತಿದ್ದಾರೆ ಎಕ್ಸಾಮ್ ಬರುವಂಗೆ. ಸೊ ಏನು ಆರ್ಡ್ರ್ ಮಾಡ್ತಾರೆ ಫೈನಲಿ ನೋಡುವ. ಏನು ಎಕ್ಸಾಮ್ ಕೊಡ್ತೀವಿ ಮೂಜಿ ಯಾರು ವೆಜ್ ನಾಡೋದಿಲ್ಲ. ಇಡೀ ಬುಕ್ ಓದ್ಬಿಟ್ಟು ಫೈನಲಿ ಆರ್ಡ್ರ್ ಮಾಡಿದ್ವಿ. ಸೊ ಸೂಪ್ ತೆಕ್ಕೊಂಡ್ವಿ ಆ್ಯಂಡ್ ಒಂದು ಸ್ಟಾರ್ಟರ್ಸ್ ತೆಕ್ಕೊಂಡ್ವಿ, ಬಿರಿಯಾನಿ ಹಾಗೆ ಬಟರ್ ನಾನ್ ವಿತ್ ಮಶ್ರೂಮ್ ಕರಿ. ಸೊ ಇದಿಷ್ಟು ತೆಕ್ಕೊಂಡ್ವಿ. ಸೊ ಫುಡ್ ಚೆನ್ನಾಗಿತ್ತು, ಚೆನ್ನಾಗಿ ತಿಂದ್ವಿ. ಸೊ ಅಲ್ಲಿಂದ ನಾವು ಮತ್ತೆ ಡಿಸ್ಕಷನ್ ಮಾಡಿದ್ವಿ ಎಲ್ಲಿ ಬೇರೆ ಕಡೆ ಎಲ್ಲಾದರೂ ಹೋಗುವ ಅಂತ ಹೇಳಿ. ಮನೀಷ್ ಅವ್ರಿಗೆ ಆಲ್ರೆಡಿ ಪರ್ಚೇಸಿಂಗ್ ಇತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬೀಚಿಗೆ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮಳೆ ಬರ್ತಾಯಿತ್ತು. ಸೊ ಅದು ಸಕ್ಸಸ್ ಆಗುತ್ತೆ ಏನೆಲ್ಲೋ ಗೊತ್ತಿಲ್ಲ. ಸೊ ಫಸ್ಟ್ ನಾವು ಶಾಪಿಂಗ್ ಮಾಡುವ ಅಂತ ಹೇಳಿ ಅಲ್ಲಿಂದ ನಾವು ಸೀದಾ ಬಂದು ಸಿಟಿ ಸೆಂಟರ್ಗೆ. ಮನೀಷ್ ಅವರಿಗೆ ಪರ್ಚೇಸಿಂಗ್ ಇತ್ತು, ಹಾಗೆಲ್ಲ ನೋಡಿದ್ವಿ. ಯಾವುದಷ್ಟು ಕಲೆಕ್ಷನ್ ಚೆನ್ನಾಗಿರಲಿಲ್ಲ. ಸೊ ನಾವು 2-3 ಡ್ರೆಸ್ಸಸ್ ನೋಡಿದ್ವಿ, ನಮಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಅಲ್ಲಿಂದ ನಾವು ಮತ್ತೆ ಸೀದಾ ವಾಪಸ್ ಬಂದ್ವಿ. ಅಲ್ಲಿಂದ ಸೀದಾ ಸ್ಮಾರ್ಟ್ ಬಜಾರ್ ರಿಲಯನ್ಸಿಗೆ ಬಂದ್ವಿ. ಅಲ್ಲಿ ಸಹ ಕಲೆಕ್ಷನ್ ನೋಡಿದ್ವಿ, ಡ್ರೆಸ್ಸಸ್ ಅಷ್ಟು ಏನು ಇಷ್ಟ ಆಗಲಿಲ್ಲ. ಸೊ ನನಗೆ ಛತ್ರಿ ಬೇಕಿತ್ತು, ಛತ್ರಿನೂ ನೋಡಿದೆ, ನನಗೂ ಅದು ಮೆಟೀರಿಯಲ್ ಇಷ್ಟ ಆಗಲಿಲ್ಲ. ಸ್ವಾತಿಗೆ ಚಪ್ಪಲಿ ಬೇಕಿತ್ತು, ಚಪ್ಪಲಿನೂ ನೋಡಿದ್ವಿ, ಅದು ಇಷ್ಟನೇ ಆಗಲಿಲ್ಲ. ಅಲ್ಲಿಂದ ಯಾವುದು ಇಷ್ಟ ಆಗಲಿಲ್ಲ. ಸೊ ಅವರಿಬ್ಬರು ಇನ್ನೂ ಪರ್ಚೇಸಿಂಗಲ್ಲೇ ಇದ್ದರು. ಸೊ ನಾವಿಬ್ಬರು ಸ್ವಲ್ಪ ಸೆಲ್ಫಿ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಮಜಾ ಮಾಡ್ಕೊಂಡು ಆಮೇಲೆ ಸೀದಾ ಬಂದ್ವಿ ಹೊರಗಡೆಗೆ. ಜೋಕುಲ್ ಗೊಬ್ಬರ ಅಲ್ಲಿಂದ ನಾವು ಸೀದಾ ಹೋದ್ವಿ ಛತ್ರಿ ತಗೊಳ್ಳಿಕ್ಕೆ. ಸೊ ನನಗೆ ಛತ್ರಿ ಬೇಕಿತ್ತು, ಅದಕ್ಕೋಸ್ಕರ ಅಲ್ಲೇ ಎದುರುಗಡೆ ಇನ್ನೊಂದು ಅಂಗಡಿ ಇದೆ. ಸೊ ಅಲ್ಲಿ ಮೆಟೀರಿಯಲ್ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೆ, ಅದು ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಅದೇ ಅಂಗಡಿಗೆ ನಾನು ಹೋದೆ. ಸೊ ಅಲ್ಲಿ ಒಂದು 5-10 ಮಿನಿಟ್ಸ್ ಒಳಗಡೆ ನಾವು ಛತ್ರಿ ಸೆಲೆಕ್ಷನ್ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಬಾರ್ಗೇನ್ ಮಾಡಿ ಸೆಲೆಕ್ಷನ್ ಮಾಡಿಕೊಂಡು ಇದನ್ನು ಫೈನಲ್ ಮಾಡಿದ್ವಿ. ಸೊ ಮೆಟೀರಿಯಲ್ ಚೆನ್ನಾಗಿತ್ತು, ಡಿಸೈನು ಚೆನ್ನಾಗಿತ್ತು. ಸೊ ಅದನ್ನು ಫೈನಲ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ಮಲ್ಪೆ ಬೀಚ್ಗೆ. ಮಲ್ಪೆ ಬೀಚ್ಗೆ ಯಾಕೆ ಈ ಟೈಮಿಗೆ ಅಂತ ಹೇಳಿದರೆ, ಇವತ್ತು ವೆದರ್ ತುಂಬ ಚೆನ್ನಾಗಿದೆ, ಕೂಲ್ ಆಗಿದೆ, ಮಳೆ ಬರ್ತಾಯಿತ್ತು. ಸೊ ಮೋಡ ಫುಲ್ ತಂಪಾಗಿದೆ. ಇಲ್ಲಾಂದರೆ ಈ ಟೈಮಲ್ಲಿ ಮಲ್ಪೆ ಬೀಚಿಗೆ ಹೋಗ್ಲಿಕ್ಕಾಗಲ್ಲ ಬಿಸಿಲಲ್ಲಿ. ನಾವು ಅಲ್ಲಿಗೆ ಹೋಗುವಾಗ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಸೊ ನಾವು ಹೋಗಿದ್ದು ಮಲ್ಪೆ ಬೀಚ್ಗಲ್ಲ, ಪಡುಕೆರೆ ಇದೆ. ಸೊ ಅಲ್ಲಿ ತುಂಬ ಜನ ಇರಲ್ಲ, ಸೊ ಸೈಲೆಂಟ್ ಇರುತ್ತೆ, ಪೀಸ್ ಆಗಿರುತ್ತೆ ಅಂತ ಹೇಳಿ. ಸೊ ನಾವು ಅಲ್ಲಿಗೆ ಹೋದ್ವಿ. ಫಸ್ಟ್ ಬಸ್ ಸ್ಟ್ಯಾಂಡಿಗೆ ಹೋದ್ವಿ, ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಸೀದಾ ನಾವು ಪಡುಕೆರೆ ಬೀಚಿಗೆ ಬಂದ್ವಿ. ಬೀಚ್ ವ್ಯೂ ಅಂತೂ ಕೇಳೋದೇ ಬೇಡ, ಸಖತ್ತಾಗಿತ್ತು. ಸೊ ತುಂಬ ಹೊತ್ತು ನಾವು ಅಲ್ಲಿ ಎಂಜಾಯ್ ಮಾಡಿದ್ವಿ, ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಯಾಕಂದರೆ ಮಳೆ ಬರೋ ಚಾನ್ಸಸ್ ಇತ್ತು. ಸೊ ಆವತ್ತು ರೆಡ್ ಅಲರ್ಟು ಇತ್ತು, ಹಾಗಾಗಿ ಬೇಗ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಫುಲ್ ಕತ್ಲೆ ಆಗಿತ್ತು, ಗಾಳಿ ಸ್ಟಾರ್ಟ್ ಆಯಿತು. ಸೊ ಇವಾಗ ಗೊತ್ತಾಯಿತು ನಮಗೆ ಮಳೆ ಬರುತ್ತೆ ಅಂತ ಹೇಳಿ. ಸೊ ನಾವು ಹಾರಿ ಹೋಗುವಷ್ಟು ಗಾಳಿ ಇತ್ತು. ಆದರೂ ಈ ಥರ ಸಿಚುವೇಶನ್ ನಮ್ಗೆ ಬೇಕು ಅಂದರೂ ಇನ್ನೊಮ್ಮೆ ಸಿಗಲ್ಲ. ಸೊ ಹಾಗಾಗಿ ಏನು ಎಂಜಾಯ್ ಮಾಡಲಿಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡಿದ್ವಿ. ಬಟ್ ಮಳೆ ಅಂತೂ ಕೇಳೋದೇ ಬೇಡ. ಅವತ್ತು ರೆಡ್ ಅಲರ್ಟ್ ಇತ್ತು, ಕಂಟಿನ್ಯೂಸ್ 1 ವೀಕಿಂದ ಮಳೆ ಇತ್ತು.
ಬಟ್ ನಾವು ಬಂದು ಸೈಡಲ್ಲಿ ನಿಂತ್ಕೊಂಡ್ವಿ, ಮಳೇಲಿ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ಛತ್ರಿ ಇತ್ತು ನಮ್ಮ ಹತ್ರ, ಬಟ್ ಅದನ್ನು ಓಪನ್ ಮಾಡುವಂಗೆಲ್ಲ ಅಷ್ಟು ಗಾಳಿ ಇತ್ತು. ಸೊ ಹಾಗಾಗಿ ಸೈಡಿಗೆ ಗಿಡದ ಹತ್ರ ಬಂದು ನಿಂತ್ವಿ. ಆ ಕಡೆ ಹೋಗ್ಲಿಕ್ಕೂ ಭಯ, ಯಾಕಂದರೆ ತೆಂಗಿನ ಮರ ಇತ್ತು, ಏನಾದರೂ ಬೀಳುತ್ತಾ ಅಂತ ಹೇಳಿ ಅದಕ್ಕೆ ಆ ಸೈಡಲ್ಲೇ ನಿಂತ್ಕೊಂಡ್ವಿ. ಒದ್ದೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಫೈನಲಿ ಫುಲ್ ಮಳೆಯಲ್ಲಿ ನೆನ್ಕೊಂಡು ಎಲ್ಲ ಒದ್ದೆ ಹಾಕ್ಕೊಂಡು ಸೊ ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ವಾ ಅಂದ್ಕೊಂಡ್ಕೊಂಡಿದ್ವಿ. ಬಟ್ ಮಳೆ ಬಂದು ಎಲ್ಲ ಫುಲ್ ಒದ್ದೆ ಆಯಿತು. ಆಮೇಲೆ ಅಲ್ಲಿ ನಾವು ಹೊರಟ್ವಿ. ಅದು ರಿಟರ್ನ್ ಹೋಗಿಲ್ಲ, ಮಳೆಯಲ್ಲಿ ನೆನ್ಕೊಂಡು ಸೊ ಖುಷಿಯಿಂದ ಅಲ್ಲಿಂದ ಹೊರಟ್ವಿ. ಸೊ ಸಮಯ ಅನ್ನೋದು ಮತ್ತೆ ಸಿಗಲ್ಲ, ಹಾಗಾಗಿ ನಮಗೆ ಎಲ್ಲಿ ಮನಸ್ಸಾಗುತ್ತೆ ಅಲ್ಲೆಲ್ಲ ಸುತ್ತಾಡಬೇಕು. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗುವ. ಥ್ಯಾಂಕ್ ಯು.